ನಿನ್ನೆ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ರಥದ ಅಲಂಕಾರಕ್ಕೆ ಹೊಸ ಬಟ್ಟೆ ಹಾಕಬೇಕು, ಹಳೆ ಬಟ್ಟೆಯನ್ನು ಹಾಕಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆ ನಡೆದಂತಹ ಸಂಘರ್ಷ, ರಾತ್ರಿ ನಡೆದಂತ ಹೈಡ್ರಾಮಾಗಳು, ಇವೆಲ್ಲದರ ನಡುವೆ ಇವತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತದ ಒಂದು ಪ್ಲಾನ್ ಇಲ್ಲಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ಎಲ್ಲ ಹೈಡ್ರಾಮಾ ಹಗ್ಗ ಜಗ್ಗಾಟಗಳ ನಡುವೆ ಇವತ್ತು ಬಹಳ ಭಕ್ತಿ ಪೂರ್ವಕವಾಗಿ ಸಂಭ್ರಮದಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ರಥೋತ್ಸವ ಬಹಳ ಯಶಸ್ವಿಯಾಗಿ ನಡೆದಿದೆ. ಹೊಳೆನರಸೀಪುರದ ಆರಾಧ್ಯ ದೈವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಯಾವುದೇ ಅಹಿತಕರ ಘಟನೆಗಳಿಲ್ಲದಂತೆ ನಡೆದಿರ್ತಕ್ಕಂಥದ್ದು ಬಹಳ ಸಂತಸದ ಸುದ್ದಿ. ಏಕೆ ಅಂತ ಅಂದ್ರೆ ನೆನ್ನೆ ಬಹಳಷ್ಟು ರಾಜಕೀಯ ಹೈಡ್ರಾಮಾಗಳೇ ನಡೆದು ಹೋಗ್ಬಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇಡೀ ಹೊಳೆನರಸೀಪುರಕ್ಕೆ ಒಂಥರ ಪೊಲೀಸ್ ಸರ್ಪಗಾವಲನ್ನೇ ಹಾಕಲಾಗಿತ್ತು. ಹಾಗಾಗಿ ಇವತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ರಥೋತ್ಸವದ ವಿಧಿವಿಧಾನಗಳು ಸಾಂಘವಾಗಿ ನಡೆದಿದ್ದಾವೆ. ಇನ್ನು ರಥೋತ್ಸವದ ಹಿನ್ನೆಲೆಯಲ್ಲಿ ಹೊಳೆನರಸೀಪುರಕ್ಕೆ ಕೇವಲ ಹಾಸನ ಜಿಲ್ಲೆಯಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ರು. ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಭಕ್ತರು ರಥಕ್ಕೆ ಹಣ್ಣು ಜವನವನ್ನ ಅರ್ಪಿಸಿ ದೇವರ ದರ್ಶನವನ್ನ ಪಡೆದು ಪುನೀತರಾದರು. ಇನ್ನು ಭಕ್ತರ ಅನುಕೂಲಕ್ಕಾಗಿ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಕುಡಿಯುವ ನೀರು, ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಉತ್ಸವ ಮೂರ್ತಿ ವಿರಾಜಮಾನವಾಗಿ ಪುಷ್ಪಾಲಂಕಾರಗಳಿಂದ ಇವತ್ತು ಅಲಂಕೃತಗೊಂಡಿತ್ತು. ಈ ಹಿಂದೆ ಎಲ್ಲ ಬಟ್ಟೆ ಹಾಕಿ ಮಾಡ್ತಾ ಇದ್ರು. ಈ ಬಾರಿ ಹೊಸ ಬಟ್ಟೆ ಹಳೆ ಬಟ್ಟೆ ಹಾಕಬೇಕು ಅನ್ನೋ ಒಂದು ಘರ್ಷಣೆ ಇವೆಲ್ಲ ನಡೆದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹೊಸ ಬಟ್ಟೆನೂ ಬೇಡ, ಹಳೆ ಬಟ್ಟೆನೂ ಬೇಡ, ಹೂವಿನಿಂದಲೇ ಅಲಂಕಾರ ಮಾಡಿ ಅಂತಕ್ಕಂಥ ಒಂದು ಆದೇಶವನ್ನ ನೀಡಿತ್ತು. ಜಿಲ್ಲಾಡಳಿತದ ಆದೇಶದ ಅನ್ವಯ ಯಾರು ಏನೇ ಹೇಳಿದರೂ ನಾವು ಹೂವಿಂದಲೇ ಅಲಂಕಾರ ಮಾಡ್ತೀವಿ ಅನ್ನೋ ಮೂಲಕ ಹೂವಿನಿಂದ ಅಲಂಕಾರ ಮಾಡಿದ್ರು. ನೆನ್ನೆ ನಾವು ಬರೋದಿಲ್ಲ, ಅದು ಹೆಂಗ್ ಎಳಿತಾರೆ ಎಳಿಲಿ, ಡಿಸಿನೇ ಬಂದು ತೇರೆಳ್ಕೊಳ್ಳಿ ಅಂತ ಹೇಳಿದ್ದಾರೆ ರೇವಣ್ಣ ಅವರು ಬೆಳಿಗ್ಗೆ ಬಂದು ಪೂಜೆ ಮಾಡಿ ರಥೋತ್ಸವದಲ್ಲಿ ಪಾಲ್ಗೊಂಡರು. ಅಂಡ್ ಸಂಸದ ಶ್ರೇಯಸ್ ಪಟೇಲ್ ಅವರು ಕೂಡ ಬಂದು ರಥೋತ್ಸವದಲ್ಲಿ ಪಾಲ್ಗೊಂಡ್ರು. ಇವರೊಟ್ಟಿಗೆ ವಿವಿಧ ಅಧಿಕಾರಿಗಳು ಅಂಡ್ ಗಣ್ಯರು ಇವರೆಲ್ಲ ಭಾಗವಹಿಸಿದರು.